ಹಾಲು ಹಾಲುಂಡು ಹೋಗೆ ನಾಗಮ್ಮ, ಹಾಲು ಕೇರುಂಡು ಹೋಗೆ ನಾಗಮ್ಮ. ಓ ಓ ಬಾಗಿನ ಕೊಳ್ಳೆ ನಮ್ಮಮ್ಮ, ನಾರಿನವನಾಗ ದೋಷ ಕಡಿಯಮ್ಮ, ನಾಗರ ಪಂಚಮಿ ಬಲವ ತಾರಮ್ಮ, ನೀ ನಮ್ಮಮ್ಮ ಹಾಲುಂಡು ಹೋಗೆ ನಾಗಮ್ಮ. ಯವ್ವ ತಾಯಿ ಎಲ್ಲರಿಗೂ ನೀನ ಕಾಪಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡು. ಆತ ಎಲ್ಲ ಪೂಜೆ ಅತ್ಯಾರ ಎಲ್ಲ ಮಾಡಿ ನೋಡ್ರಿ, ನೀವು ಹೇಳ್ದಂಗೆ ಮಾಡೀನಿ. ನೋಡಿ ಬರ್ರಿ ಇನ್ನೊಮ್ಮೆ, ಮತ್ತು ನಾ ಮಾಡಿದ ಕರೆಕ್ಟ್ ಐತಿಲ್ಲ ಅಂತೇಳಿ. ಎಲ್ಲ ಕರೆಕ್ಟ್ ಆಯ್ತು. ಅದು ಇದು ಏನೇವ ಅದು ನಾಗಪ್ಪನ ಮೂರ್ತಿನ ಇದ್ರಾಗಿಡ ಅಂದಿದ್ನಲ್ಲ, ಕುಂಬಳ ಬಳ್ಳಿ ಎಲ್ಲಾಗ ಇಟ್ಟಿಲ್ಲ ಅದನ್ನ. ಹ್ಞೂ ರೀ ಅತ್ಯಾರ, ಅಲ್ಲಿ ಹೋಗಿ ಹರ್ಕೊಂಬಂದ್ಯಾರಿ, ಹರ್ಕೊಂಬಂದು ತೊಳ್ಕೊಂಡು ಮತ್ತು ಅದನ್ನ ಬುಡಕಿಟ್ಟು ಮೇಲೆ ನಾಗಪ್ಪನ ಮೂರ್ತಿ ಇಟ್ಟು ಪೂಜೆ ಮಾಡೇನ್ರಿ. ಹೌದನ, ಚಲೋ ಆತ್ ಬಿಡು, ಎಲ್ಲ ಚಂದಾಗಿತ್ತು ಪೂಜೆ. ಅದಕ್ಕೆ ನೀನು ಕಲ್ಕೋಲಿ ಅಂತೇಳಿ ನಾನು ಮಾಡಕ್ಕೆ ಹೋಗಲಿಲ್ಲ, ನಿನ್ನ ಹಚ್ಚಿದೆ ಮಾಡಕ್ಕೆ. ಈಗ ಎಡಿ ಒಂದು ಹಿಡಿದು ಬಿಡು, ಇಲ್ಲ ಅಂದ್ರೆ ಹಾಲು ಹಾಕ್ಬೇಕಲ್ಲ ನಾಗಪ್ಪಗೆ. ಹಾಲು ಹಾಕಂತಡಿ ಮೊದಲು, ಹಾಲು ಹಾಕಿ ಎಡಿಗೆಲ್ಲ ಆಗೈತಲ್ಲ ಹಳ್ಳಿ ಇಟ್ಟು ಉಸುಳಿ ಅದೆಲ್ಲ ಮಾಡಿಟ್ಟಿಲ್ಲ, ಇನ್ನೊಂದು ಹಾಕ್ಬೇಕು. ಇದು ಒಂದು ಹಾಂಗ್ಲಿ ಮಾಡಿ ಹಾಕ ನಾಗಪ್ಪಗೆ. ಮತ್ತು ಕೊಕ್ಕಬತ್ತಿ ಕಡಬತ್ತಿ ಮಾಡು, ಅದನ್ನ ಮಾಡ್ಬೇಕು ಮೊದಲು. ಅದನ್ನ ಮಾಡಿ ಒಂದಿಟ್ಟು ತುಪ್ಪ ದೀಪ ಹಚ್ಚಿ ಬೆಳಗಿ ಆಮೇಲೆ ಎಡಿಗೆ ಸಜ್ಜು ಮಾಡೋದು. ಎಡಿಗೆಲ್ಲ ಆಗೈತಲ್ಲ ಉಸುಳಿ ಹಳ್ಳಿ ಇಟ್ಟೆಲ್ಲ ಮಾಡೈತಿ. ಮತ್ತೇನು ಮಾಡ್ಬೇಕು, ಇದು ಅದು ಅಳ್ಳೊಂದು ಹುರಿಬೇಕಲ್ಲ ಇವ ಜಾಳತ್ತೆ ನೆನಪಾಗಿ ನೋಡು, ಅದೊಂದು ಬೇಕು. ತಡಿ ನಾನು ಹಾಳು ಹುರ್ಕೊಂಬರ್ತೀನಿ, ನೀ ನೋಡು ಇನ್ನೊಟ್ಟಿನಾರ ಇದ್ರೆ ಮಾಡಿ ಮುಗಿಸಿ ಇದು ಮಾಡು, ಹಾಲು ಹಾಕೋಣಂತ ನಾಗಪ್ಪಗೆ. ತಡಿ ಬಂದು. ನನಗೆ ಸಮಾಧಾನ ಆಗಲಿಲ್ಲ ಅಂದ್ರೂ ಅಷ್ಟ ಆತು, ನಾ ಪೂಜೆ ಮಾಡಿದ್ ನೋಡಿ ನಮ್ಮ ಅತ್ತಿಗೆ ಸಮಾಧಾನ ಆತಲ್ಲ, ಅಷ್ಟೇ ಸಾಕು ದೇವ್ರಿ, ನೀನ ಕಾಪಾಡಿಲ್ಲ. ಯವ್ವ ಎಲ್ಲ ಅಡಿಗೆ ಹಾಕಿತ್ತನ, ನನಗೊಂದಿಟ್ಟು ಉಣ್ಣಕ್ಕೆ ಹಾಕೊಡ್ತೀಯ, ನಾ ಉಂಡು ಹೊಲದ ಕಡೆ ಹೋಗಿ ಬರ್ತೀನಿ. ಅಯ್ಯಯ್ಯ ಎಲ್ಲಪ್ಪ, ಹಬ್ಬ ಹುಣ್ಣಿಮೆ ಏನು ಗೊತ್ತಾಯಿಲ್ಲ ನಿನಗೆ? ಒಂದಿಟ್ಟು ತಡ್ಕೋ, ಇನ್ನೂ ಎಡಿ ಹಿಡ್ದಿಲ್ಲ ಏನಿಲ್ಲ. ಇವತ್ತಿನೈತಿ ಹೊಲ್ದಾಗ ಮಾರಿ, ನಾಳೆ ಮಾಡುವಂತಿ ಬಿಡ, ನಾಳೆ ಹೋಗುವಂತೆ. ಇವತ್ತಿನ ಹಬ್ಬ, ಇವತ್ತಾಕೆ ಹೊಂಟಿ ಹೊಲಕ್ಕೆ ನೀನು? ನಿಮ್ಮ ಅವನು ನಿನಗೆ, ನಾ ಏನು ಹೆಣ್ಮಗಳನ್ನ ಪಂಚಮಿ ಹಬ್ಬ ಇಲ್ಲೇ ಮನೆ ಮಾಡ್ಕೊಂತ ಕುಂದ್ರಾಕ ತಂಬಾರವ, ಅಲ್ಲಿ ಒಂದಿಟ್ಟು ಉಣ್ಣಕ್ಕೆ ಹಚ್ಚಿ ತಂಬ ನನಗೆ. ಅಲ್ಲಿ ಗೊಬ್ಬರ ಹಾಕ್ಬೇಕು, ಅಗಿ ಪಗಿ ಹಚ್ಬೇಕು. ಮಳೆ ಒಂದೀಗ ಒಂದಿಟ್ಟು ಮತ್ತೆ ಹೊಳವಾಗೈತಿ, ನಾಳೆ ಒಂದಿನ ಬಿಟ್ಟು ನಾಳೆ ದಾಳಿನ ಕೇಳ್ಬಿಡ, ಆ ಕಡೆ ಅಗಿ ಹಚ್ಚಿದ್ರಾತು. ಮತ್ತು ಗೊಬ್ಬರ ಹಾಕಿ ಹಂಗೆ ಬಿಡ್ತೀನಿ ಅದನ್ನ, ಇನ್ನೊಂದಿಟ್ಟು ಐತದ ಹಾಕೊಂಬರ್ತಾನಂತ ಇವತ್ತು. ಎಲ್ಲಿ ಹಬ್ಬ ಅನ್ಕೊಂತ ಹೆಣ್ಮಕ್ಳಂಗೆ ಮನೆ ಕೂತ್ಗಿಲ್ಲ ನಾನು. ಹಂಗಲ್ಲಪ್ಪ, ಒಂದಿಟ್ಟು ಹಾಲು ಹಾಕಿ ಹೋಗಿದ್ರೆ ಹಾಲಾರ ಹಾಕಿ ಹೋಗು, ನಾಗಪ್ಪಗೆ ಜಳಕ ಮಾಡಿದಿ, ಎಡಿ ಆತ ರೆಡಿ ಮಾಡ್ಕೊಡ್ತಾನಂತ. ನೀನು ನಿನ್ನ ಹೆಂಡತಿ ಹೋಗಿ ಹಾಲು ಹಾಕ್ರಿ, ನಾನು ಇದು ಮಾಡ್ತಾನಂತ, ಉಣ್ಣಕ್ಕೆ ಹಚ್ತೀನಿ, ಊಟ ಮಾಡಿ ಹೋಗುವಂತೆ. ನೀವ ಹಾಕ್ರಿ ಬೇ, ಇಂಥ ಕಡೆ ಹಾಕ್ರಿ, ಎಡಿ ಪಡಿ ಹಿಡಿದು ನಂದು ಹೊತ್ತಾಕತಿ. ನನಗೊಂದಿಟ್ಟು ಎಡಿಗೆ ಬೇಕಂತ ತೆಗೆದಿಟ್ಟು ಉಣ್ಣಕ್ಕೆ ಹಚ್ಕೊಡ್ತೀನಿ ನೋಡು. ತಡಿ ಕುಂದ್ರ ಹೋಗಂಗಾರ, ಒಂದಿಟ್ಟು ಹಾಲು ಹಾಕಿ ಮತ್ತೆ ಎಡಿ ತೆಗೆದು ಹಿಡಿದು ಮುಚ್ಚಿಡಿದು. ಯಾಕೆ ಎಡಿ ಎಲ್ಲ ಆಗೇ ಬಿಟ್ಟತಿ, ಇವನ್ನೆರಡು ಹಳ್ಳು ಹುರಿ ಆತನಿ, ಇವಿಷ್ಟು ಹುರಿದು ತೆಗೆದು ಹಾಲು ಹಾಕಿ ನೀನು ಉಣ್ಣಕ್ಕೆ ಹಚ್ಚಿ ಕೊಡ್ತೀನಿ, ಊಟ ಮಾಡಿ ಹೋಗುವಂತೆ ಅಂತ. ಆತು ಗುರ್ಬಾ, ಕುಂದಿರ್ತಾನೆ ನೋಡಂಗಾರ ಹೊರಗಲ್ಲೇ ಪಡಿಸಲೇ. ಜೋಕಾಲಿ ಕಟ್ಕೊಡ್ಬಾ ಅಪ್ಪಾಜಿ. ಅಯ್ಯೇ ಬಂಗಾರಿ ಬಾರ ಇವ, ಈ ಹೊಸ ಅಂಗಿ ತಲ್ಲಿಂದ ಹಾಕೊಂಡಿಲ್ಲ ನೀನು? ಹೊಸ ಅಂಗಿ ಹಾಕೊಂಡು ಬಳಿಯದ ಹಾಕೋಬೇಕಿಲ್ವೇ? ಆಕಿ ನಿಮ್ಮ ಅವನ್ ನೋಡಕಿ ನಾ ಹಾಕದ್ ಬಿಟ್ಟೆ, ಆಕೆ ಬೇಕು ರೆಡಿ ಆಗಿ ನಿಂದಿರ್ತಾಳಕಿ. ನಿರ್ಮಲ ನಿರ್ಮಲ ಅತ್ತಿಯರ, ಆಕಿಗೆ ಅಂಗಿ ಹಾಕೋ ಅಂತೇಳಿ ಆಗಲಿಕ್ಕೆ ಹೇಳಿದ್ರೆ ಅದನ್ನ ಚುಚ್ಚಾಗತ್ತಂತ ನೋಡ್ರಿ, ಒಲ್ಲೆ ಅಂತಾಳ. ನಾನು ಏನು ಮಾಡಲಿ, ಹಾಕಿ 2 ಸಲ ತೆಗ್ದೆ, ಆ ಬಳಿನ ಹಂಗ ಮಾಡ್ತು. ಹಾಕಿದ್ರೆ ಅಲ್ಲೊಂದು ತೆಗೆದು ಹೋಗದ್ಲು, ಇಲ್ಲೊಂದು ತೆಗೆದು ಹೋಗದ್ಲು, ಸುಮ್ಮನೆ ಬಿಟ್ಟೆ. ಹೂ ಹಾಕಿದ್ರೆ ಅವ್ನು ಹರದು ಚಿಲ್ಲಾಪಿಲ್ಲಿ ಮಾಡಿ ಅಲ್ಲಿ ಪಡ್ಸಲಿ ತುಂಬ ಹೋದಾಡ್ರಿ. ಆಕಿಗೇನೋ ಜೋಕಾಲಿ ಬೇಕಾಗೈತಂತ್ರಿ, ಅದಕ್ಕೆ ಕಟ್ ಅಂತೇಳಿ ನಿಂತಾಳ. 3 ದಿನ ಆತ, ಇವರು ಏನು ದಾದ ಮಾಡೋಲ್ರಿ, ಆಕೆ ಹೇಳಕತ್ ಬಿಟ್ಟಾಳ ಹಂಗ. ಏ ಬೇಬಾಸಿ ಅವಾಗ ನಿನ್ನವ್ ನೀನು ಎಲ್ಲಿ ಜೋಕಾಲಿ ಕಟ್ಲಿ, ಅಲ್ಲಿ ಮನಿ ಒಂದು ಸೋರಾಕತ್ತದ ಮೊದ್ಲ, ಮ್ಯಾಳ್ಗಿ ಮ್ಯಾಲ ಆದ್ರಕತ್ವ ಬ್ಯಾಡ, ಸುಮ್ಮನೆ ಕುಂದ್ರ. ಎಲ್ಲಾರ ಮನ್ಯಾಗ ಜೋಕಾಲಿ ಕಟ್ಟರೆ, ನಮ್ಮ ಮನ್ಯಾಗ ನೋಡಿದ್ರೆ ಜೋಕಾಲಿ ಕಟ್ಟೇ ಇಲ್ಲ. ಅಯ್ಯಯ್ಯಯ್ಯೋ ಬಂಗಾರಿ, ಸಾಕ್ ಬಿಡವ, ಹಬ್ಬದ ದಿನ ಎದಕ್ಕೆ ಕಳ್ತಿದ್ದಿ? ಸುಮ್ಮನೆ ಒಂದು ಹಗ್ಗ ತಗೊಂಡು ಕಟ್ಟಿ ಹೋಗ್ಲಾ, ಅಲ್ಲೇ ಒಂದು ಸಣ್ಣ ಕಟ್ಟಿ ಹೋಗು, ಅದೇಟು ಒಜ್ಜೈತಿ, ಒಂದು 10 kg ಐತಿ, ಆಡ್ತತ್ ಹೋಗು, ಅಲ್ಲೇ ಒಂದು ಪಡ್ಸಲ ಕಟ್ಟು. ಸುಮ್ಮನೆ ಇರ್ಬೇ, ಇಕ್ಕಿ ಕೊಟ್ಟಾಗೇನ ಹಂಗಾಕಿ ಬರೀ ಎಲ್ಲದಕ್ಕೂ ಮಾಡ್ಕೊಂಡು ನಿಂದಿರ್ತಾಳ. ನೀ ಸುಮ್ಮನೆ ಇರ್ನಿ, ನಾ ಎಲ್ಲ ಹಬ್ಬಿಸ್ತಾನಂತ. ನೋಡ್ರಿ ಇವ್ರು ಹಿಂಗ ಮಾಡ್ತಾರ ನೋಡ್ರಿ, ಆ ಹುಡುಗಿ ಪಾಪ ಮತ್ತೆ ಎಲ್ಲರ ಮನ್ಯಾಗ ಕಟ್ಟಿದ್ ನೋಡಿ ಅದಕ್ಕೆ ಆಸೆ ಆಗೈತಿ. ಕಟ್ ಅಂದ್ರೆ ಇವ್ರಿಗೆ ಎಷ್ಟು ತ್ರಾಸ ನೋಡಿ ಕಟ್ಟದ ಒಂದಿಟ್ಟು ಹಂಗ ಇದು ಮಾಡ್ದಂಗೆ ಮಾಡ್ತಾರ. ಹೋಗ್ಲಿ ಬಿಡು ಚಿನ್ನ ಮರಿ, ನಿಮ್ಮ ಅಜ್ಜ ಬರ್ಲೆ, ಅಜ್ಜ ಬಂತಂದ್ರೆ ಕಟ್ಸೋಣಂತ ನಾವೆಲ್ಲ. ನನಗೆ ಊಟ ಬೇಡ, ಏನು ಬೇಡ, ಜೋಕಾಲಿ ಕಟ್ಟು ನಾನು ಹೊಟ್ಟೆ ತುಂಬ ಊಟ ಮಾಡೋದಲ್ಲಿ ತನಕ ಏನು ಮುಟ್ಟೋದೇ ಇಲ್ಲ ನಾನು. ಆತ್ ನಡಿವಾ, ಕಟ್ತ ನಡಿ. ಹೋಗ ಈಗ ಕಟ್ತಾನ, ನೀನು ಹೊಸ ಅಂಗಿ ಹಾಕೋ, ಅಂಗಿ ಹಾಕೊಂಡು ಬಳಿ ಹಾಕೊಂಡು ಬಾ, ಅಲ್ಲೇ ಹಾಲು ಹಾಕನಂತ ನಾಗಪ್ಪ. ಅತ್ತೆರ
ಹಾಕ್ಲಾ ರೀ ಹಾಲು ಹುಡುಗಿ ಕರಿಬೇಕಿಲ್ಲ ಅತ್ತಿಯರಾಕಿ ಆ ಹುಡುಗರ ಜೊತೆ ಗುಡಿಗೆ ಹೋಗ್ಯಾಳ್ರಿ ಮತ್ತೆ ಇವ್ರಿಗೆ ಊಟಕ್ಕೆ ಲೇಟ್ ಆಗತ್ತೆ ಅಂತೇಳಿ ನಾನು ಹಾಕಿದ್ರತಂತೇಳಿ ಬಂದೆ ರೀ ನಾವು ಹಾಕನ್ ಬರ್ರಿ ಕಿಂದಾಡಿ ಬೇಕಂದ್ರೆ ಬಂದು ಹಾಕ್ತಾಳಂತ ದೇವ್ರ ಪಾಲ್ ದಿಂಡರ ಪಾಲ್ ಹಿರಿಯರ ಪಾಲ್ ಕಿರಿಯರ ಪಾಲ್ ತಂದಿ ಪಾಲ್ ತಾಯಿ ಪಾಲ್ ಅಣ್ಣನ ಪಾಲ್ ತಮ್ಮನ ಪಾಲ್ ಅಕ್ಕನ ಪಾಲ್ ತಂಗಿ ಪಾಲ್ ಎಲ್ಲಾರ ಪಾಲ್ ಅತ್ಯಾರ ಈಗ ಇವಿಷ್ಟು ಹಾಲಾಗಿ ತೆಗೆದು ಬಿಡ್ಲಾ ರೀ ಹಾಕ್ಬಿಡ ಮತ್ತೆ ಎಲ್ಲಿದು ಮಾಡ್ತಿ ಒಂದೆರಡು ಹಾಕಿ ತೆಗಿ ಏನು ಮಾಡತ್ತೆ ಬೇ ಜೋಳ ಹುರಿಯತ್ತಿನ ನಾವು ಏನವ ಜೋಳ ಹಳ್ಳ ಹೇಳವಲ್ವ ಹುರಿಯಾಕತ್ರ ಅದಕ್ಕೆ ಒಂದೆರಡು ನಿನ್ನ ಕಡೆ ಇಸ್ಕೊಂಡು ಹೋದ್ರಾತ ಈಗ ಹೆಂಗೆ ಹುರಿಯಾಕತ್ತಾಳೆ ಏನಂತೇಳಿ ಬಂದೆ ನಾನು ಯಾಕೆ ಅದಕ್ಕೆ ಆಗೋದಿಲ್ಲ ಅಲ್ಲ ನೋಡಲ್ಲಿ ಇಷ್ಟಕೊಂಡ ಮಾಡ್ತೇನೆ ನಾನು ನೋಡುವ ಎಷ್ಟು ಚಂದ ಇದ್ದಾವ ನಮ್ಮ ಹಿಂಗಾಗಲ್ವಾ ಅಂಗಡಿ ತಂದ ಹಿಂಗಾಗ ನೋಡ್ಬೇಕಿಗವ ಮನೆಯಾಗಿದ್ದಿದ್ವ ಇವು ಜೋಳ ಏನು ಮಾರಕ್ಕೆ ತಂದಿವೆ ಅಯ್ಯವ ನಾವ ಮಾರಕ್ಕೆ ತರ್ಬೇಕಯ್ಯವ ಒಂದು ವರ್ಷ ತಂದಿಲ್ವ ನಾ ಮಾರಕ್ಕೆ ಏಕಾಲ ನೀವು ಹಳ್ಳಿ ಹೇಳುವ ಎಷ್ಟು ಚಂದ ಇದ್ದ ನೋಡು ಮನೆಯ ಜೋಳ ಬಂಗಾರ ಆಗ್ಯಾವ ಹೌದು ಬಿಡುಬೆ ಎಷ್ಟು ಚಂದ ಇದ್ದ ನೋಡು ಏನು ಮಾಡಿ ಇವಕ್ಕ ಏನಿಲ್ವಾ ಮುಂಜಾನೆ ಒಂದಿಟ್ಟು ಕುದಿಸಿದ್ದೆ ನೀರಾಗ ಕುದಿಸಿ ಆರಾಕಿದ್ನ್ಯಾ ಈಗ ನೋಡು ಒಂದು 4-5 ತಾಸು ಬಿಟ್ಟು ಹಿಂಗೆ ಗುರಿಯಾಕತ್ತಾನಿ ಎಂತ ಚಂದ ಹಳ್ಳಿ ನೋಡ ಅದಕ್ಕೆ ಅಂತ ನಾನು ಮತ್ತೆ ನಾ ಕುದಿಸೋದು ಪಸೋದು ಏನು ಮಾಡೇ ಇಲ್ವಾ ಹಂಗೆ ಇಡೇ ಜೋಳ ತಗೊಂಡು ಹುರಿಯಾಕೋಕನಿ ಎಲ್ಲಿದಾಗಬೇಕವು ಹಂಗೆ ಬರಂಗಿಲ್ಲ ಅವು ಕುದಿಸ್ಬೇಕು ಅವನ್ನ ಕುದಿಸಿ ಮುಂಜಾನೆ ಆರಾಕಿ ಸಂಜೆ ಮುಂದೆ ಹುರಿಬೇಕು ಅಂದ್ರೆ ಚಲೋ ಆಯ್ತವ ಹಳ್ಳ ತಡಿಬಿ ಇನ್ನು ನಾನು ಹಂಗೆ ಮಾಡ್ತಾನಂತ ಇಷ್ಟು ದಿನ ಗೊತ್ತಿರಲಿಲ್ಲ ನನಗೆ ಇವ ನನಗೆ ಒಂದು ಅಡಿಗೆ ಇದ್ರ ಕೂಡ ಒಂದೆರಡು ನನ್ನ ಮಗ ಹೇಳಿದ್ರ ಅಂಗಡಿಯಾಗ ಹೋತಂದತ್ತದ ಎಲ್ಲಿ ಮಡಿ ಹುಡಿಲಿಂತ ಮಾಡಿರ್ತಾರ ಇಲ್ಲ ನನಗೆ ಯಾಕೆ ಇಡಂಗಾಗ್ಲಿಲ್ವಾ ಎಡಿಗೆ ಅದಕ್ಕೆ ಹಂಗಾರೆ ನೀವು ಹುರಿದಿರ್ತೀಯಲ್ಲ ತಡಿ ಹಂಗಾರೆ ಇಸ್ಕೊಂಬಂದ್ರತ್ತಂತೇಳಿ ಬಂದೆ ನಾನು ತಗೊಂಡು ಹೋಗ